Explorers. Welcome back to our YouTube channel Talk Diaries. ಸೊ ಇವತ್ತು ನಾವು ಬೆಂಗಳೂರಿನಲ್ಲಿರುವಂತಹ ವಿಶ್ವೇಶ್ವರಯ್ಯ ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಗೆ ಬಿಟ್ಬಿಡಿ ಪ್ಲೀಸ್. ಇವತ್ತು ನಾವು ಬೆಂಗಳೂರಿನಲ್ಲಿರುವಂತಹ ಜವಾಹರ್ಲಾಲ್ ನೆಹರು ಪ್ಲಾನೆಟೋರಿಯಂನ ಎಕ್ಸ್ಪ್ಲೋರ್ ಮಾಡಕ್ ಬಂದಿದ್ದೀವಿ. ಸೊ ಇದು ಲೊಕೇಟ್ ಆಗಿರೋದು ಚೌಡಯ್ಯ ರಸ್ತೆ ಆಪೋಸಿಟ್ ಆಫ್ ಸೋಲ್ಜರ್ಸ್ ಪಾರ್ಕ್ ಅಲ್ಲಿ ಲೊಕೇಟ್ ಆಗಿದೆ. ಸೊ ಇಲ್ಲಿ ಆಲ್ರೆಡಿ ನೀವು ನೋಡ್ತಿರ್ಬೋದು, ತುಂಬಾ ಜನ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಾರೆ ಪ್ಲಾನೆಟೋರಿಯಂಗೆ. ಈ ಪ್ಲಾನೆಟೋರಿಯಂನ ವಿಶೇಷತೆ ಏನಪ್ಪಾ ಅಂತ ಅಂದ್ರೆ, ಸೊ ಸೈನ್ಸ್ ಮತ್ತೆ ಟೆಕ್ನಾಲಜಿಯಲ್ಲಿ ಇರುವಂತಹ ನೀವಾಗಿ ಅಪ್ಡೇಟ್ ಮಾಡಿರುವಂತಹ ಹೊಸ ಸ್ಕೈ ಏನಪ್ಪ ಅದು ಸ್ಕೈ ಶೋ ಅಥವಾ ಸ್ಕೈ ಥಿಯೇಟರ್ ಅಲ್ಲಿ ಚಿಕ್ಕ ಮಕ್ಳಿಗಾಗಿರ್ಬೋದು, ಸೊ ಅಡಲ್ಟ್ಸ್ ಆಗಿರ್ಬೋದು, ಯಾರಿಗೆ ಸೈನ್ಸ್ ಮತ್ತೆ ಟೆಕ್ನಾಲಜಿಯಲ್ಲಿ ಇಂಟ್ರೆಸ್ಟ್ ಇದೆ ಅವ್ರು ಇದು ಬಂದು ಎಕ್ಸ್ಪ್ಲೋರ್ ಮಾಡ್ಬೋದು. ಲೆಟ್ಸ್ ಎಕ್ಸ್ಪ್ಲೋರ್. ಸಾಕು ನಡಿ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಟಿಕೆಟ್ ಪ್ರೈಸ್ ಎಷ್ಟಪ್ಪಿ? 75 ರೂಪಾಯಿ ಅದರ್ಸ್ಗೆ, ಮಕ್ಳಿಗೆ 50 ರೂಪಾಯಿ. ಸೊ ಟಿಕೆಟ್ ತಗೊಳಕ್ ಬರಬೇಕು ಅಂತ ಅಂದ್ರೆ ಅರ್ಧ ಗಂಟೆ ಮುಂಚೆನೆ ವೆಯ್ಟ್ ಮಾಡ್ಕೊಂಡು ಕಾಯ್ಕೊಂಡು ನಿಂತ್ಕೊಂಡಿರ್ಬೇಕು. ಯಾಕಂದ್ರೆ ನಾವು ಬಂದಿರೋ ಸಂಡೇ ಆಗಿರೋದ್ರಿಂದ ತುಂಬಾ ಜನ ಇದ್ದಾರೆ ಆಲ್ರೆಡಿ. ಒಂದ್ಸಲ ನೋಡಿ ಹಿಂದೆ. ನಾವು ಒಳಗಡೆ ಹೊರಟಾಗ ಶೋ ಸ್ಟಾರ್ಟ್ ಆಗೋಕ್ಕೆ ಇನ್ನು 10 ಮಿನಿಟ್ಸ್ ಅಷ್ಟೇ ಬಾಕಿ ಇತ್ತು. ಅಷ್ಟರಲ್ಲಿ ಕೆಲವೊಂದು ಹೊರಗಡೆ ಸ್ಪೇಸ್ ರಿಲೇಟೆಡ್ ಥಿಂಗ್ಸ್ ಮತ್ತು ಮ್ಯೂಸಿಯಂ ಥರ ಚಿಕ್ಕದಾಗಿ ಮಾಡಿದ್ದಾರೆ. ಅದನ್ನೆಲ್ಲ ಒಳಗಡೆ ನೋಡ್ಕೊತಾ ಹೋಗ್ತಾ ಇದ್ವಿ. ಅಲ್ಲಿ ಬರ್ದಿರೋದೆಲ್ಲ ಅರ್ಥ ಮಾಡ್ಕೊಬೋದಿತ್ತು, ಬಟ್ ಅಷ್ಟೆಲ್ಲ ಯಾರೂ ಇಂಟ್ರೆಸ್ಟ್ ಕೊಟ್ಟೆಲ್ಲ ಏನು ನೋಡ್ತಾರಲ್ಲ. ಯಾರಿಗೆ ನಿಜವಾಗ್ಲೂ ಸ್ಪೇಸ್ ರಿಲೇಟೆಡು ಟೆಕ್ನಾಲಜಿ ರಿಲೇಟೆಡು ಇಂಟ್ರೆಸ್ಟ್ ಇದೆ ಅವ್ರು ಬೇಕಿದ್ರೆ ಅದನ್ನೆಲ್ಲ ನೀಟಾಗಿ ತಿಳ್ಕೊಬೋದು. ಕೆಳಗಡೆ ಎಲ್ಲ ವಸ್ತುಗಳಿಗೂ ಕ್ಯಾಪ್ಷನ್ ಕೊಟ್ಟಿರ್ತಾರೆ, ಅದು ನಾವು ಬೇಕಾದ್ರೆ ನೀಟಾಗಿ ಓದ್ಬಿಟ್ಟು ತಿಳ್ಕೊಬೋದು. ಹಾಗೆ ನಮ್ಮ ಇಂಡಿಯಾದಲ್ಲಿ ಮಾಡಿದಂಥ ಚಂದ್ರಯಾನದ ಒಂದು ಡೆಮೋ ಪೀಸ್ನ ಅಲ್ಲಿ ಇಟ್ಟಿದ್ರು, ಅದು ಹೆಂಗಿತ್ತು ಆ್ಯಕ್ಚುಲಿ ಅಂತ. ಬಟ್ ಅದು ತುಂಬ ಯುನೀಕಾಗಿ ಅನ್ನಿಸ್ತು. ಅಂದರೆ ನಮಗೆಲ್ಲ ನೀಟಾಗಿ ಅದನ್ನು ರಾಕೆಟ್ ಎಲ್ಲ ಬಿಡಬೇಕಾದ್ರೆ ನೋಡ್ತೀವಿ, ಅದರೊಳಗಡೆ ಎಲ್ಲ ಏನೇನೆಲ್ಲ ಪಾರ್ಟ್ಸ್ ಇರುತ್ತೆ ಅದನ್ನೆಲ್ಲ ಆ್ಯಕ್ಚುಲಾಗಿ ಅಲ್ಲಿ ಡೆಮೋ ಥರ ತೋರಿಸ್ತಾರಲ್ವ. ಇಷ್ಟೆಲ್ಲ ಕೆಲಸ ಮಾಡಿರ್ತಾರೆ ಹಿಂದೆ ಈ ಸ್ಪೇಸ್ ಶಿಪ್ಪಲ್ಲಿ ಅಂತೆಲ್ಲ ಒಂಥರ ಶಾಕ್ ಆಯಿತು. ಅದಾದಮೇಲೆ ಕೆಲವೊಂದೆಲ್ಲ ವಸ್ತುಗಳು ಸ್ಪೇಸಲ್ಲಿ ಸಿಕ್ಕಿರೋಂಥ ಕಲ್ಲುಗಳು, ಚಿಕ್ಕ ಕಲ್ಲುಗಳು, ಕೆಲವೊಂದು ವಸ್ತುಗಳನ್ನೆಲ್ಲ ಅಲ್ಲಿ ಮ್ಯೂಸಿಯಂ ಥರ ಮಾಡಿ ಇಟ್ಟಿದ್ರು. ಒಟ್ಟಿನಲ್ಲಿ ಅದೆಲ್ಲ ನೋಡೋಕೆ ತುಂಬ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಮಕ್ಕಳು ಯಾರಾದರೂ ಹೋದರೆ ತುಂಬ ಎಂಜಾಯ್ ಮಾಡ್ತಾರೆ. ನಾನು ಲಾಸ್ಟ್ ಟೈಮು ಪ್ಲಾನೆಟೋರಿಯಂ ನೋಡಿದ್ದು ನಮ್ಮ ಸ್ಕೂಲ್ ಟ್ರಿಪ್ಪೆಲ್ಲ ಕರ್ಕೊಂಡೋಗಿದ್ದಾಗ. ಸೊ ಇವಾಗೂ ತುಂಬ ವ್ಯತ್ಯಾಸ ಇದೆ. ನಾನು ಅದೇ ಶೋ ತೋರಿಸ್ತಾರೇನೋ ಅಂತ ಅಂದ್ಕೊಂಡು ಹೋಗಿದ್ದು, ಬಟ್ ನನಗೆ ಗೊತ್ತಾಗಿದ್ದು ಸೊ ರೀಸೆಂಟಾಗಿ ಏನೇನೆಲ್ಲ ಅಪ್ಡೇಟ್ಸ್ ಮಾಡಿರ್ತಾರೆ ಅದ್ರ ರಿಲೇಟೆಡ್ ಎಲ್ಲ ಒಂದು ಪ್ರೋಗ್ರಾಮ್ ಮಾಡಿ ನಮ್ಗೆ ತೋರಿಸ್ತಾರೆ ಅಂತ. ಮತ್ತು ನಮ್ಮ ಸ್ಪೇಸಲ್ಲಿ ಇರುವಂಥ ಪ್ಲ್ಯಾನೆಟ್ಸ್ಗಳಾಗಿರಬೇಕು ಅದ್ರ ಬಗ್ಗೆ ಎಲ್ಲ ತುಂಬಾ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಅದನ್ನೆಲ್ಲ ಬೇಕಾದ್ರೆ ಇಂಟ್ರೆಸ್ಟ್ ಇರೋ ಚೆನ್ನಾಗಿ ನೋಡ್ಕೊಬೋದು. ಇದು ಯೂಟ್ಯೂಬ್ ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಒಂಥರ ಸ್ವಲ್ಪ ನರ್ವಸ್ ಅನ್ನಿಸ್ತಿತ್ತು, ಬಟ್ ಆದರೂ ಒಳ್ಳೆ ಎಕ್ಸ್ಪೀರಿಯೆನ್ಸು. ಅಲ್ಲೆಲ್ಲ ಜನಗಳೆಲ್ಲ ಇದ್ರೂ ಮಾತಾಡಿ ನಮಗೆ ಒಂಥರ ಸೆಲ್ಫ್ ಕಾನ್ಫಿಡೆನ್ಸ್ ಬರ್ತಾಯಿತ್ತು. ನೆಕ್ಸ್ಟು ಸ್ಪೇಸ್ ಥಿಯೇಟರ್ ಒಳಗಡೆ ಅಂದರೆ ಶೋ ನೋಡೋಕ್ಕೆ ಅಂತ ಒಳಗಡೆ ಹೋದ್ವಿ. ಸೊ ಒಳಗಡೆ ಹಾಕಿ ಲೈಟೆಲ್ಲ ಆಫ್ ಮಾಡೋದ್ಮೇಲೆ ಅದು ಸ್ಟಾರ್ಸ್ ಎಲ್ಲ ಬರುತ್ತಲ್ಲ, ಅದನ್ನ ಎಕ್ಸ್ಪೀರಿಯೆನ್ಸ್ ನಿಜವಾಗ್ಲೂ ವೀಡಿಯೋದಲ್ಲಿ ಇನ್ನಷ್ಟು ಚೆನ್ನಾಗಿ ಕಾಣಲ್ಲ ಅಂದ್ಕೊತೀನಿ. ಅದು ನಿಜವಾಗ್ಲೂ ಅಲ್ಲೇ ಹೋಗಿ ಎಕ್ಸ್ಪ್ಲೋರ್ ಮಾಡಿದ್ರೇ ಆ ಒಂದು ಫೀಲಿಂಗ್ ಗೊತ್ತಾಗೋದು. ಉಡಾವಣಾ ವಾಹನಗಳ ಅಭಿವೃದ್ಧಿಗೆ ಕಾರಣವಾಯಿತು. ಇದರೊಂದಿಗೆ ಭಾರತವು ಬಾಹ್ಯಾಕಾಶ ಪ್ರಯಾಣದ ರಾಷ್ಟ್ರವಾಯಿತು. ಚಂದ್ರಯಾನ್, ಮಂಗಳಯಾನ್ ಇಂತಹ ಬಾಹ್ಯಾಕಾಶ ವಿಜ್ಞಾನ ಸಂಶೋಧನಾ ಕಾರ್ಯಾಚರಣೆಗಳನ್ನು ಪೂರೈಸಲು ಮತ್ತು ಉದ್ದೇಶಿಸಿದಂತೆ ಲಿಫ್ಟ್ ಆಫ್ ಆದ ಸುಮಾರು 20 ನಿಮಿಷಗಳ ನಂತರ ಬಂಗಾಳ ಕೊಲ್ಲಿಯಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಬಳಿ ಅಪ್ಪಳಿಸಿತು. ಮರುಪ್ರವೇಶ ಮತ್ತು ಚೇತರಿಕೆಗೆ ಅಗತ್ಯವಿರುವ ವಿವಿಧ ನಿರ್ಣಾಯಕ ತಂತ್ರಜ್ಞಾನಗಳು ಮತ್ತೊಮ್ಮೆ ಸಾಬೀತಾಯಿತು. ಕ್ರೂ ಎಸ್ಕೇಪ್ ಸಿಸ್ಟಮ್ ಆ್ಯಕ್ಚುಲಿ ಸ್ಕೈ ಥಿಯೇಟರ್ ಶೋನ ನಿಜವಾಗ್ಲೂ ಅಲ್ಲೇ ಕುತ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಆ್ಯಕ್ಚುಲಾಗಿ ಅದು ಏನು ಅಂತ ನಮ್ಗೆ ಅರ್ಥ ಆಗೋದು. ವೀಡಿಯೋದಲ್ಲೆಲ್ಲ ನಾವು ಜಸ್ಟ್ ಹೇಳ್ಬೋದು ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂತ. ನಿಜವಾಗ್ಲೂ ಅಲ್ಲಿ ಕುತ್ಕೊಂಡು ಅವ್ರು ಏನು ಹೇಳ್ತಾರೆ ಅಂತ ಕೇಳಿಸ್ಕೊಂಡ್ರೆ ನಮ್ಮ ದೇಶ ಇಷ್ಟೆಲ್ಲ ಅಪ್ಗ್ರೇಡ್ ಆಗ್ತಿದೆ ಸೈನ್ಸ್ ಮತ್ತು ಟೆಕ್ನಾಲಜಿಲಿ ಅಂತ ನಮಗೆ ಗೊತ್ತಾಗುತ್ತೆ. ಇದಾದಮೇಲೆ ಹೊರಗಡೆ ಸೈನ್ಸ್ ಪಾರ್ಕ್ ಇದೆ ಚಿಕ್ಕ ಮಕ್ಳಿಗೋಸ್ಕರ, ಅದು ಕೂಡ ಒಳ್ಳೆ ಎಕ್ಸ್ಪೀರಿಯೆನ್ಸು. ಏನೇನೋ ಡಿಫ್ರೆಂಟಾಗೆಲ್ಲ ಇರುತ್ತೆ, ಬಟ್ ನಾವು ಚಿಕ್ಕ ವಯಸ್ಸಲ್ಲಿ ಹೋಗಿದ್ದಾಗ ಅದೆಲ್ಲ ಚೆನ್ನಾಗಿತ್ತು. ಇವಾಗೆಲ್ಲ ಸ್ವಲ್ಪ ಕೆಲವೊಂದೆಲ್ಲ ಹಾಳಾಗಿಬಿಟ್ಟಿದೆ, ಬಟ್ ಆದರೂ ಓಕೆ. ಅಂದರೆ ನಿಜವಾಗ್ಲೂ ಫಿಸಿಕ್ಸು
ಹೆಂಗೆ ವರ್ಕ್ ಆಗುತ್ತೆ ಅದೆಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿ ಸೈನ್ಸ್ ಪಾರ್ಕಲ್ಲಿ ಇರುವಂಥ ಮಿಷಿನ್ಸ್ಗಳು ಎಕ್ವಿಪ್ಮೆಂಟ್ಸ್ಗಳು ತೋರಿಸ್ಕೊಡೋದು ನಮಗೆ. ಅದನ್ನೆಲ್ಲ ವೀಡಿಯೋದಲ್ಲಿ ಆಲ್ಮೋಸ್ಟ್ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ, ನೋಡಿ. ಇಲ್ವಾ ನಾನು ನೋಡ್ತೀನಿ. This is sun. ಕೆಲವೊಂದೆಲ್ಲ ಎಕ್ವಿಪ್ಮೆಂಟ್ಸ್ಗಳು ಆಲ್ರೆಡಿ ತುಂಬ ಯೂಸ್ ಮಾಡಿ ಹಾಳಾಗ್ಬಿಟ್ಟಿತ್ತು. ಕೆಲವೊಂದು ಚೆನ್ನಾಗಿರೋದನ್ನ ಮಾತ್ರ ನೋಡ್ಬೋದು, ಕೆಲವೊಂದೆಲ್ಲ ಹಾಳಾಗ್ಬಿಟ್ಟಿತ್ತು. ಏನೂ ಮಾಡೋಕ್ಕಾಗಲ್ಲ. ತುಂಬ ಜನ ಟ್ರಾವೆಲರ್ಸ್ ಬರ್ತಾರೆ, ಯೂಸ್ ಮಾಡ್ತಾರೆ. ಅಂದರೆ ಮೇಂಟೈನ್ ಮಾಡ್ಬೋದಿತ್ತು ಇದನ್ನ ಚೆನ್ನಾಗಿ ಅಂತ ನನಗೆ ಅನಿಸುತ್ತೆ. ಈ ಕಾನ್ಸೆಪ್ಟ್ ಚೆನ್ನಾಗಿದೆ ನೋಡಿ. ಯಾವ ಕಲರ್ ಜಾಸ್ತಿ ಹೀಟ್ನ ಅಬ್ಸರ್ವ್ ಮಾಡುತ್ತೆ. ಅಪ್ಪಿ ಎಲ್ಲೋ ಇಲ್ಲವೇ ಇಲ್ಲ. ಅಪ್ಪಿ ವೈಟು ಇಲ್ಲ, ವೈಟು ಇಲ್ಲ, ಎಲ್ಲ ಮೀಡಿಯಮ್ ಆಫ್. ಆ್ಯಕ್ಚುಲಿ ಇವಾಗ ಬರೋ ಈ ಬ್ರಿಡ್ಜ್ ಥರ ಇರೋದ್ರಲ್ಲಿ ಇದು ರೈಟ್ ಸೈಡಲ್ಲಿ ಅರ್ಥಲ್ಲಿ ನಾವು ಎಷ್ಟು ವೆಯ್ಟ್ ಇದ್ದೀವಿ, ಲೆಫ್ಟ್ ಸೈಡಲ್ಲಿ ಮಾರ್ಸಲ್ಲಿ ಎಷ್ಟು ವೆಯ್ಟ್ ಇದ್ದೀವಿ ಅಂತ ಅದ್ರ ಮೇಲೆ ನಡ್ಕೊಂಡು ಹೋಗಬೇಕು. ಅದು ಯಾವಾಗ ಕೆಳಗಡೆ ಕುಗ್ಗುತ್ತೆ ಅಥವಾ ಸೌಂಡ್ ಬರುತ್ತೆ ಅಷ್ಟು ನಮ್ಮ ವೆಯ್ಟ್ ಅಂತ ಅಲ್ಲಿ ಮಾಡಿದ್ದಾರೆ. ಅದು ಸ್ವಲ್ಪ ಹಾಳಾಗಿಬಿಟ್ಟಿತ್ತು, ಅದು ಕರೆಕ್ಟೋ ಇಲ್ವೋ ಗೊತ್ತಿಲ್ಲ, ಬಟ್ ಚೆನ್ನಾಗಿತ್ತು ಕೂಡ ಒಂಥರ. ಮ್ಯೂಸಿಯಂ ಅಲ್ಲಿ ಇದೆ. ಸೊ ಫೈನಲಿ ಲಾಸ್ಟಲ್ಲಿ ಒಂದು ಇಲ್ಯೂಷನ್ ನೋಡಿದ್ವಿ ಒಬ್ಬರು ಸೈಂಟಿಸ್ಟು. ಅದೊಂಥರ ಸಖತ್ ಯುನೀಕ್ ಅಂತ ಅನ್ನಿಸ್ತಿತ್ತು. ಸೊ ಈ 3D ಅನಿಮೇಷನ್ ಎಲ್ಲ ನಾವು ಹಿಂಗೆ ಮೊಬೈಲಲ್ಲಿ ಅಲ್ಲಿ ಇಲ್ಲಿ ನೋಡ್ತಿದ್ವಿ. ಇಲ್ಲಿ ನಾವು ಮೂವ್ ಆಗ್ತಿದ್ರೆ ಅದು ಮೂವ್ ಆಗ್ತಿತ್ತು. ಅದೊಂಥರ ನೈಸ್, ಚೆನ್ನಾಗಿತ್ತು ಒಂಥರ ಅದು ಇಲ್ಯೂಷನ್ನು. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ, ಜವಾಹರ್ಲಾಲ್ ನೆಹರು ಪ್ಲಾನೆಟೋರಿಯಮ್ಮು. ಸೊ ಇನ್ ಕೇಸ್ ನೀವೇನಾದ್ರು ವೀಕೆಂಡ್ಸಲ್ಲಿ ಬರ್ತೀರ ಅಂದರೆ ತುಂಬ ರಶ್ ಇರುತ್ತೆ. ಸೊ ಬೆಟರ್ ನೀವು ಬುಕ್ ಮೈ ಶೋ ಅಲ್ಲಿ ಟಿಕೆಟ್ ಸಿಗುತ್ತೆ, ನೀವು ಅಲ್ಲಿಂದ ಪರ್ಚೇಸ್ ಮಾಡಿಕೊಂಡು ಇಲ್ಲಿ ಕ್ಯೂ ನಿಂತ್ಕೊಳ್ಳೋದೆಲ್ಲ ತಾಪತ್ರಯನೇ ಇರಲ್ಲ. ಸೊ ದಿಸ್ ಇಸ್ ದ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾವ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಬೇಕು ಬ್ಯಾಂಗ್ಳೂರಲ್ಲಿ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್, ಸಪೋರ್ಟ್ ಅಸ್. ಥ್ಯಾಂಕ್ ಯು ಫಾರ್